ಮುಂದುವರಿಸ್ತಾ ಇದ್ದೇವೆ. ನಾನು ಮೊದಲು ಶೈಲೇಶ್ ಅವರಿಗೆ ಯಾಕೆ ಈ ಸಿನಿಮಾನ ಅವರು ನಿರ್ಮಾಣ ಮಾಡಬೇಕು ಅಂತ ಹೊರಟರು ಅಂತ ಒಂದು ಕ್ವಿಕ್ಕಾಗಿ ಹೇಳಿ, ನಂತರ ಮುಂದಕ್ಕೆ ತಾನಾಗೆ ಅದು ರೂಪ ಪಡ್ಕೊತಾ ಹೋಗುತ್ತೆ. ಎಲ್ರಿಗೂ ನಮಸ್ಕಾರ ಸರ್. ಎಲ್ರಿಗೂ ನಮಸ್ಕಾರ ಮೇಡಮ್. ಓಕೆ, ನನ್ನ ಹೆಸರು ಶೈಲೇಶ್ ಅಂತ. ಸೈಡ್ ವಿಂಗ್ ಸಿನಿಮಾಸ್ ಇದು ನಮ್ಮ ಬ್ಯಾನರು. ಸೈಡ್ ವಿಂಗ್ ಕಲ್ಚರಲ್ ಟ್ರಸ್ಟ್ ಅನ್ನೋದು ನಮ್ಮ ಒಂದು ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ತಂಡ. ಇದು ನಾವು ಸಂಪೂರ್ಣವಾಗಿ ರಂಗಭೂಮಿಯವರೆಲ್ಲ ಸೇರಿ ಮಾಡಿರುವಂಥ ಚಿತ್ರ. ಇದು ನಮ್ಮ ಮೊದಲನೇ ಪ್ರಯತ್ನ. ಸಿನಿಮಾ ಮಾಡಬೇಕು ಅನ್ನೋದು ನನಗೆ ದೊಡ್ಡ ಕನಸು, ಬಾಲ್ಯದ ಕನಸು ಅಂತಲೇ ಹೇಳ್ಬೋದು. ಆದರೆ ಆಗ ನಮಗೆ ಯಾವಾಗ ನಾನು ಸಿನಿಮಾಗೆ ಸೇರ್ಬೋದಾಗಿತ್ತು ಆಗ ನಮ್ಗೆ ಅವಕಾಶಗಳ ಪರ್ಸ್ನಲಿ ನನಗೆ ಮನೆಯಲ್ಲಿ ಪ್ರಾಬಬ್ಲಿ ಪರಿಸ್ಥಿತಿಗಳು ಇರ್ಬೋದು, ಅವಕಾಶಗಳಾಗಲಿಲ್ಲ. ಬಟ್ ಆ ಆಸೆ ಹಂಗೆ ಇತ್ತು. ಈಗ ಇತ್ತೀಚೆಗೆ ಒಂದು 15 ವರ್ಷದಿಂದ ಸಕ್ರಿಯವಾಗಿ ನಾವು ರಂಗಭೂಮಿಲಿ ತೊಡಗಿಸ್ಕೊಂಡ್ವಿ. ನಾನು ಮತ್ತು ನನ್ನಷ್ಟು ಸಮಾನ ಮನಸ್ಕರೆಲ್ಲ ಸೇರ್ಕೊಂಡು ಒಂದು ತಂಡ ಕೂಡ ಕಟ್ಕೊಂಡ್ವಿ, ಸೈಡ್ ವಿಂಗ್ ತಂಡ ಅಂತ. ಅದೇ ತಂಡದಲ್ಲಿ ಈಗ ಈ ಸಿನಿಮಾ ಮಾಡ್ತಾ ಇದ್ವಿ. ಸೊ ಒಂದು 3 years ಬ್ಯಾಕ್ ನನಗೆ ನಮ್ಮ ತಂಡದವರಿಂದಲೇ ಪರಿಚಯ ಆದದ್ದು ಗಿರೀಶ್. ಎಲ್ಲ ಕಾಲ ಕೂಡ ಬಂತು ಅನ್ಸುತ್ತೆ. ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಆಲ್ಮೋಸ್ಟ್ ರೆಡಿ ಇದ್ವಿ. ಆ ಟೈಮ್ ಸರಿಯಾಗಿ ಗಿರೀಶ್ ಸಿಕ್ಕರು ನಮಗೆ. ಈ ಒಂದು ಅದ್ಭುತವಾದ ಕಥೆಯನ್ನು ಹೇಳಿದ್ರು. ಅದ್ಭುತ ಅಂತ ಯಾಕಂತೀನಿ ಅಂದ್ರೆ ಇದು ಒಂದು ಟೈಮ್ ಲೂಪ್ ಅಥವಾ ಟೈಮ್ ಟ್ರಾವೆಲ್ ಸಂಬಂಧಪಟ್ಟಂತ ಕಥೆ. ಇದು ಇವತ್ತಿನ ಜನಾಂಗಕ್ಕೆ ಅಥವಾ ಇವತ್ತಿನ ಟ್ರೆಂಡ್ ಟೈಮ್ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಿನಿಮಾಗಳು ಬರ್ತಿದ್ದಾವೆ. ಮತ್ತೆ ಎಲ್ಲ ಸಿನಿಮಾಗಳು ಅಷ್ಟೇ ಚೆನ್ನಾಗಿ ಜನ ಸ್ವೀಕರಿಸ್ತಿದ್ದಾರೆ. ಹಾಗಾಗಿ ನನಗೆ ಅವರು ಕತೆ ಹೇಳಿದ ತಕ್ಷಣ ನನಗೆ ಇದು ಬಹಳ ಅಪೀಲ್ ಆಯ್ತು. ಸೊ ಇಮಿಡಿಯೇಟ್ ಆಗಿ ನಾವು ಇದನ್ನ ಶುರು ಮಾಡೋಣ ಅಂತ ಹೇಳಿ ವಿ ಟುಕ್ ಇಟ್ ಅಪ್. ಇವತ್ತು ಇಲ್ಲಿಗೆ ಬಂದು ನಿಂತಿದೆ. ಪ್ರಾಬ್ಲಿ ಒಂದು ದೊಡ್ಡ ಯಶಸ್ಸು ಕಾಣ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಥ್ಯಾಂಕ್ ಯು. ಧನ್ಯವಾದಗಳು ಶೈಲೇಶ್. ಸಿನಿಮಾದ ಬಗ್ಗೆ ಗಿರೀಶ್ ಒಂದೆರಡು ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ ಸರ್. ನನ್ನ ಹೆಸರು ಗಿರೀಶ್ ಅಂತ. ಇದು ನಂದು 3ನೇ ಫಿಲಮು. ಫಸ್ಟ್ ಒಂದ್ ಕತೆ ಹೇಳ ಅಂತ 2019 ರಿಲೀಸ್ ಆಗಿತ್ತು. ಸೊ ಸೆಕೆಂಡ್ ವಾವ್ ಅಂತ ಝೀಯಲ್ಲಿ ಒರಿಜಿನಲ್ಸ್ ತರ, ಲೈಕ್ ಥಿಯೇಟ್ರಿಕಲ್ ಅಲ್ಲ, ಒರಿಜಿನಲ್ಸ್ ತರ ಇದ್ರಲ್ಲಿ ರಿಲೀಸ್ ಆಯ್ತು. ಸೊ ಇದು 3ನೇದು ಶಾಲೆ ವಾಹನಾಶಕ್ಕೆ. ಟ್ರೈಲರ್ ನೋಡ್ದಂಗೆನೆ ಆ ಟೈಮ್ ಲೂಪ್ ಅನ್ನೋ ವಿಚಾರಗಳು ಕಂಟೆಂಟ್ ಕನೆಕ್ಟ್ ಆಗಿದೆ ಅಂತ ಅನ್ಕೋತೀನಿ. ಒಂದ್ ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ಈಗ ಟೈಮ್ ಲೂಪ್ ಅಂತ ಹೇಳಿದ ತಕ್ಷಣ ಏನೋ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅಥವಾ ಒಂದು ಎಲೆಕ್ಟ್ರಿಸಿಟಿ ಆ ತರದ್ರಲ್ಲೇ ನಾವು ನೋಡಿರೋದೆಲ್ಲ ಇಲ್ಲಿವರೆಗೂ. ಬಟ್ ಇದೆಲ್ಲ ನಮ್ ಇಂಡಿಯನ್ ಇದ್ರಲ್ಲೇನೆ, ಲೈಕ್ ಈಗ ಋಗ್ವೇದದಲ್ಲೆಲ್ಲ ನಮ್ ಪುರಾತನ ಇದ್ರ ವಿಷಯಗಳಲ್ಲೇ ಟೈಮ್ ಲೂಪ್ ಆಗಿದೆ, ಟೈಮ್ ಟ್ರಾವೆಲಿಂಗ್ ಆಗಿದೆ ಅಂತ ಒಂದಷ್ಟು ಉಲ್ಲೇಖಗಳಿದಾವೆ. ಸೊ ಆ ತರದನ್ನೆಲ್ಲ ರಿಸರ್ಚ್ ಮಾಡಿ ಅದನ್ನ ಒಂದ್ ಹಳ್ಳಿ ಕತೆಗೆ ಬ್ಲೆಂಡ್ ಮಾಡ್ಕೊಂಡು, ಅಂದ್ರೆ ಎಕ್ಸಾಂಪಲ್ ಇವಾಗ ಒಂದ್ ಟೈಮ್ ಲೂಪ್ ಅಥವಾ ಈ ತರದ ಒಂದು ಟ್ರೆಂಡಿ ಆಗಿರೋ ಸಬ್ಜೆಕ್ಟ್ಗಳು ಹಳ್ಳಿವರೆಗೂ ಅರ್ಥ ಆಗ್ಬೇಕಂದ್ರೆ ಅದನ್ನ ಫಾಲೋ ಮಾಡೋರಿಗೆ ಮಾತ್ರ ಅಲ್ಲ, ಯಾವುದೇ ಭಾಗದ ಕರ್ನಾಟಕದಲ್ಲಿ ಲೈಕ್ ಈಗ ಯಾವುದೇ ಭಾಗದ ಜನ ನೋಡಿದ್ರು ಅದನ್ನ ಅರ್ಥ ಆಗ್ಬೇಕು. ಸೊ ಅಷ್ಟು ನೀಟಾಗೆ ಬ್ಲೆಂಡ್ ಮಾಡಿ ಮಾಡಿರೋ ತರ ಒಂದ್ ಸಬ್ಜೆಕ್ಟ್ ಇದು. ಲೈಕ್ ಒಂದು ಈ ಇಂಡಿಯನ್ ಮೈಥಾಲಜಿ ಬ್ಲೆಂಡೆಡ್ ವಿತ್ ಕ್ವಾಂಟಮ್ ಫಿಸಿಕ್ಸ್ ಅನ್ನೋ ತರ. ಆ ತರ ಈಗ ನಾವೇನೇ ನೋಡಿದ್ರು ಒಂದ್ ಹಳ್ಳಿ ಅಂತ ಏನ್ ನೋಡ್ಕೊಂಡು ಹೋಗ್ತಾ ಇದೀವಿ, ಪಕ್ಕ ಅದ್ರ ಮಧ್ಯದಲ್ಲೆಲ್ಲ ಕಾಮಿಡಿನೂ ಇರುತ್ತೆ. ಅದ್ರ ಜೊತೆಲಿ ಅಷ್ಟೇ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಈ ಸ್ಪೇಸ್ ಮ್ಯಾಟರ್ ಈ ತರದನ್ನೆಲ್ಲ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ. ಸೊ ಇದು ಶಾಲೆಯ ವಾಹನಾಶಕ್ಕೆ ಒಂದು ಹೈಲೈಟ್ ಅಂತ. ಧನ್ಯವಾದಗಳು ಸರ್. ಈ ಸಬ್ಜೆಕ್ಟ್ ನನ್ ಟೈಮ್ ಟ್ರಾವೆಲಿಂಗ್ ಮತ್ತೆ ಈ ತರದ್ರ ಬಗ್ಗೆ ಆರ್ಟಿಕಲ್ಗಳು ಓದ್ತಾ ಇದ್ದೆ. ಸ್ಟೀಫನ್ ಹಾಕಿನ್ಸ್ ಈ ತರ ಚಿಕ್ಕ ಪುಟ್ಟ ಆರ್ಟಿಕಲ್ಗಳು ನೋಡೋದು ಈ ತರದ್ ಮಾಡ್ತಾ ಇದ್ವಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಸಬ್ಜೆಕ್ಟ್ ಅನ್ನೋ ಅನಿಸ್ತು. ಆಮೇಲೆ ಈಗ ಕನ್ನಡದಲ್ಲಿ ಹಿಂದೆ ಪ್ರಚಂಡ ಕುಳ್ಳ ಈ ತರ ಎಲ್ಲ ಒಂದೇನೋ ಒಂದು ಫ್ಯಾಂಟಸಿ ಆಬ್ಜೆಕ್ಟ್ ಸಿಗುತ್ತೆ, ಅದ್ರ ಮೇಲೆ ಒಂದ್ ಕತೆ ಹೋಗುತ್ತೆ. ಈ ತರ ಕಥೆನ ಎಂಟರ್ಟೈನ್ಮೆಂಟ್ ಅಲ್ಲಿ ನಾವು ನೋಡ್ತಾ ಇದ್ವಲ್ಲ. ಈಗಿನ ಇದ್ರಲ್ಲಿ ಆತರ ಲೈಕ್ ನಮ್ ಇಂಡಿಯನ್ ವಿಚಾರಗಳು ಇರ್ಬೇಕು, ಆತರ ಒಂದೇನೋ ಸಸ್ಪೆನ್ಸ್ಫುಲ್ ಆಗಿರ್ಬೇಕು. ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಆ ಹಳ್ಳಿ ಬಂದು ಆಕ್ಚುಲಿ ಫುಲ್ ಕಂಪ್ಲೀಟ್ ಯಡಿಯೂರ್ ಹತ್ರ ಮನವಳ್ಳಿ ಅಂತ ಒಂದ್ ಊರು. ಒಂದ್ 15-20 days ಅಲ್ಲೇ ಕಂಪ್ಲೀಟ್ ಆಗಿ ಮಾಡಿದ್ದು. ಸೊ ಆ ಊರು ಬಂದು ನಮ್ಮ ಊರದು. ಸೊ ನನ್ ಮುಂಚೆಯಿಂದನೂ ನಾನ್ ನೋಡಿದ ಜಾಗಗಳು ಆ ತರ ವಿಷಯಗಳನ್ನ ಒಂದ್ ಕತೆ ತರ ಬರೆಯಕ್ ಸ್ಟಾರ್ಟ್ ಮಾಡಿ
ಸೊ ಆಮೇಲೆ ಕತೆ ಎಲ್ಲ ರೆಡಿ ಆದ್ಮೇಲೆ ಟೆಕ್ನಿಕಲ್ ಆಗಿ ಎಕ್ಸಾಂಪಲ್ ಈಗ ನಾವೇನ್ ಟೈಮ್ ಟ್ರಾವೆಲಿಂಗು ಅಂತೆಲ್ಲ ಹೇಳ್ತಾ ಇದೀವಲ್ಲ ಅಂತದನ್ನ ತುಂಬಾ ಚೆನ್ನಾಗಿ ಪೋಣಿಸ್ಕೊಂಡು ಹೋಗಿ ಸೊ ಆ ತರ ಸ್ಟಾರ್ಟ್ ಆಯ್ತು. ಅಂದ್ರೆ ನೀವು ಋಗ್ವೇದ ಅಂತೆಲ್ಲ ಹೇಳಿದ್ರಲ್ಲ ಸರ್, ಅಲ್ಲಿಂದ ಏನಾದ್ರು ಎಳೆ ತಗೊಂಡಿದ್ದೀರಾ ಹೇಗೆ ಕಂಪ್ಲೀಟ್? ಮ್ಯಾಮ್ ಎಳೆ ತಗೊಂಡಿಲ್ಲ, ಲೈಕ್ ಅದರಲ್ಲಿ ಉಲ್ಲೇಖ ಆಗಿರುವಂತ ಎವಿಡೆನ್ಸ್ ಏನಿದೆ ಅದನ್ನ ತೋರ್ಸಕ್ಕೂ ಸ್ವಲ್ಪ ಕಷ್ಟ. ಅಂದ್ರೆ ಯಾಕೆಂದ್ರೆ ಅದೆಲ್ಲ ಲೈಕ್ ಅಂದ್ರೆ ಕತೆ ಬಿಟ್ಟು ಆ ವಿಚಾರಕ್ಕೆ ಹೋಗ್ಬಿಡುತ್ತೆ ಅನ್ನೋ ತರ ವಿಷಯದಲ್ಲಿ ಅಲ್ಲಿ ಉಲ್ಲೇಖ ಆಗಿರೋದು ಒಂದು ಪಾಯಿಂಟ್ ಇಂಟರ್ವಲ್ ಆದ್ಮೇಲೆ ಒಂದು ಬರುತ್ತೆ. ಸೊ ಅದನ್ನ ತೋರಿಸಿ ಅಂದ್ರೆ ಈಗ ನಂಬಿಕೆ ಬೇಕಲ್ಲ, ಎವಿಡೆನ್ಸ್ ಬೇಕಲ್ಲ. ಈಗ ಓಕೆ ಇಂಡಿಯಾದಲ್ಲೇ ಆಗಿತ್ತು ಅಥವಾ ಒಂದೇನೋ ಬ್ರಹ್ಮನ್ ಮೇಲೆ ಕತೆ ಸ್ಟಾರ್ಟ್ ಮಾಡ್ತೀವಿ ಎಕ್ಸಾಂಪಲ್ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ. ಸೊ ಆ ಎವಿಡೆನ್ಸ್ ರಿಸರ್ಚ್ ಮಾಡ್ಕೊಂಡು ಮಾಡಿರೋದು ಆ ಋಗ್ವೇದದಲ್ಲಿ ಇರೋ ವಿಷಯಗಳನ್ನ. ಶಾಲಿವಾಹನ ಶಕೆ ಅಂತ ಶಾಲಿವಾಹನ ಶಕೆ ಅಂದ್ರೆ ಅದೇ ಆಕ್ಚುಲಿ ಈಗ ನಾನು ನಮ್ ಸಿನಿಮಾ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಶಾಲಿವಾಹನ ಅನ್ನೋದು ಒಂದು ಇಮ್ಯಾಜಿನರಿ ಹಳ್ಳಿ ಶಾಲಿವಾಹನ ಅನ್ನೋದು. ಆ ಶಕೆ ಅನ್ನೋದು ಅಗೇನ್ ಫುಲ್ ಸಿನಿಮಾ ಇದಾದ್ಮೇಲೆ ಒಂದ್ ಕನೆಕ್ಟ್ ಆಗುತ್ತೆ. ಎರಾ ಆಫ್ ಶಾಲಿವಾಹನ ಆ ಒಂದು ಹಳ್ಳಿ ಆ ತರ ಒಂದು ಎಲ್ಲೂ ಇಲ್ಲದೆ ಇರೋ ಪ್ಯಾರಲಲ್ ಯೂನಿವರ್ಸ್ ಅಲ್ಲಿ ಕಾಣೋ ಒಂದು ಹಳ್ಳಿ ಅನ್ಕೊಳ್ಳೋಣ. ಅಂದ್ರೆ ಯಾವುದೇ ಬೇರೆ ಇದಕ್ಕೂ ಕನೆಕ್ಟ್ ಆಗದೆ ಇರೋ ತರ ಒಂದ್ ಹಳ್ಳಿ ಶಾಲಿವಾಹನ. ಇಲ್ಲ ಸರ್, ಇಲ್ಲ ಸರ್ 100% ಸರ್. ಆ ತರದ್ದು ಒಂದು ಈಗ ಎಕ್ಸಾಂಪಲ್ ಈಗ ನಾವು ಟ್ರೈಲರ್ ಅಲ್ಲಿ ನೋಡಿದಾಗ ಒಂದ್ ಶಂಕ ಏನ್ ಕಾಣಿಸ್ತಲ್ಲ ನಮ್ಗೆ. ಸೊ ಆ ಶಂಕದ್ದು ಮೂಲ ಬಂದು ಅದಿರುತ್ತೆ. ಅಂದ್ರೆ ಆ ಕತೆ ನಾವೇನ್ ತಗೊಂಡಿದೀವಿ ಬ್ರಹ್ಮಂದು ಸ್ಟೋರಿ ಹೇಳಕ್ಕೆ ಆತರ ಆ ಶಂಕ ಬಂದು ಆಬ್ಜೆಕ್ಟ್ ಅಲ್ಲಿಂದ ಕನೆಕ್ಟ್ ಆಗುವಂತ ಆಬ್ಜೆಕ್ಟ್ ಕತೆಗೆ. ಸರ್ ಅದೇ ಮೇಡಮ್ ಅದು ಶಾಲಿವಾಹನ ಶಕೆ ಅಂತ ನಾವು ಯಾಕೆ ಅನ್ಕೊಂಡ್ವಿ ಅಂದ್ರೆ ಶಾಲಿವಾಹನ ಶಕೆ ಅಂದ್ರೆ ಅದು ಕಾಲವಾಚಕ ಪದ. ಹಾಗಾಗಿ ಇದು ಸಿನಿಮಾನು ಕಾಲದ ಬಗ್ಗೆ ಹೋಗುವಂತ ಸಿನಿಮಾ. ಟೈಮ್ ಟ್ರಾವೆಲ್ ಮಾಡ್ತೀವಿ, ಟೈಮ್ ಲೂಪ್ ಇದೆ. ಹಾಗಾಗಿ ನಾವು ಅದಕ್ಕೆ ಬಹಳ ಸೂಕ್ತ ಆಗುತ್ತೆ ಅಂದ್ಬಿಟ್ಟು ಈ ಕತೆಗೆ ಸೂಕ್ತ ಆಗುತ್ತೆ ಅಂತ ಹೇಳಿ ಗಿರೀಶ್ ಹೇಳಿದಾಗೆ ಒಂದು ಕಾಲ್ಪನಿಕ ಹಳ್ಳಿನೂ ಸೃಷ್ಟಿ ಮಾಡಿದೀವಿ. ಹಾಗೆ ಟೈಮ್ ಟ್ರಾವೆಲ್ ಆಗಿರೋದ್ರಿಂದ ಕಾಲಕ್ಕೂ ಅದು ಒಂದು ಹೊಂದುತ್ತೆ ಅಂತ ಹೇಳಿ ಯೂಶಲಿ ಶಾಲಿವಾಹನ ಶಕೆ ಅಂದ್ರೆ ಅದು ಒಂದು ಟೈಮ್ ಸಂಬಂಧಪಟ್ಟಾಗಿ ಬಳಸುವಂತ ಪದ ಅಲ್ವಾ, ಹಂಗಾಗಿ ನಾವು ಅದನ್ನ ತಗೊಂಡಿದ್ವಿ. ಸರ್ ಹೌದು, ಇದು ಮೊದಲನೇ ಪ್ರೆಸ್ ಮೀಟ್ ನಮ್ದು. ಇನಿಷಿಯಲಿ ನಾವು ಸುಮಾರು ಒಂದು 15 ದಿವಸದಿಂದ ನಾವು ಇದರದ್ದು ಪ್ರಚಾರ ಶುರು ಮಾಡಿದೀವಿ. ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು, ಮತ್ತಿನ್ನ ಬೇರೆ ಸೋಷಿಯಲ್ ಮೀಡಿಯಾ ಆಪ್ಗಳಲ್ಲಿ ಸಾಕಷ್ಟು ಇವತ್ತಿಗೆ ಟ್ರೆಂಡ್ ಆಗಿರುವಂತ ರೀಲ್ಸ್ ಗಳು ಏನಿದಾವೆ, ಸುಮಾರು ರೀಲ್ಸ್ ಗಳನ್ನಾಗ್ಲೇ ಈಗಾಗಲೇ ನಾವು ಮಾಡ್ಕೊಂಡಿದೀವಿ. ಒಂದಷ್ಟು ಚೆನ್ನಾಗಿರೋ ಪೋಸ್ಟರ್ಸ್ ಕೂಡ ಎಲ್ಲ ನಾವು ಈಗಾಗಲೇ ಎಲ್ಲಾ ಸೋಷಿಯಲ್ ಮೀಡಿಯಾ ಎಲ್ಲಾ ಪ್ಲಾಟ್ಫಾರ್ಮ್ ಗಳನ್ನ ಹಾಕೊಂಡಿದೀವಿ. ಮತ್ತೆ ಅದನ್ನೆಲ್ಲ ಚೆನ್ನಾಗಿ ಬೂಸ್ಟ್ ಕೂಡ ಮಾಡಿದೀವಿ. ನಾವು ಒಂದು ಡೇಟಾ ಪ್ರಕಾರ ಸಾಕಷ್ಟು ಲಕ್ಷಾಂತರ ಜನಕ್ಕೆ ಆ ಬೂಸ್ಟ್ ಡೇಟಾ ಏನಿದೆಯೋ ಒಂದು ಲಕ್ಷಾಂತರ ಜನಕ್ಕೆ ಅದು ತಲುಪಿದೆ. ಈ ತರದ್ದೊಂದು ಈಗ ಶುರು ಮಾಡಿದ್ವಿ. ಇನ್ನು ಮುಂದಕ್ಕೆ ಇನ್ನೊಂದಷ್ಟು ಸೆಲೆಬ್ರಿಟಿ ವಿಡಿಯೋಸ್ ಅಂತ ಏನೋ ಒಂದಷ್ಟು ಪ್ಲಾನ್ ಮಾಡ್ತಿದ್ದಾರೆ ನಮ್ಮ ಡೈರೆಕ್ಟರ್ ಸಾಹೇಬ್ರು. ಆದಷ್ಟು ಅದನ್ನು ಬಳಸ್ಕೊಳ್ತೀವಿ. ಆಮೇಲೆ ತಾವೆಲ್ಲ ಇದಕ್ಕೆ ಚಂದನ್ ಡಿಸ್ಟ್ರಿಬ್ಯೂಟರ್ಸ್ ಅಂತ, ಚಂದನ್ ಸಿನಿಮಾಸ್ ಅವರು, ಚಂದನ್ ಫಿಲ್ಮ್ಸ್ ಗಾಂಧಿನಗರ, ಅವರೇ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಬೆಂಗಳೂರಲ್ಲಿ ಒಂದು 15 ಸ್ಕ್ರೀನ್ಸ್ ಇನ್ನ ಅದು ಫಿಕ್ಸ್ ಆಗಿಲ್ಲ. ಹೌದು ಸರ್, ಹೌದು. ಈಗ ಬೆಂಗಳೂರಲ್ಲಿ ಒಂದು 15-20 ಮಲ್ಟಿಪ್ಲೆಕ್ಸ್ ಅಂತ ಹೇಳಿದ್ದಾರೆ. ಒಂದು 2-3 ಸಿಂಗಲ್ ಸ್ಕ್ರೀನ್ಸ್ ಹೇಳ್ತಾ ಇದ್ದಾರೆ. ಬಟ್ ಅದು ಬಿಟ್ಟು ಶಿವಮೊಗ್ಗ, ದಾವಣಗೆರೆ, ಹುಬ್ಳಿ ಮತ್ತೆ ಮೈಸೂರು ಇಸ್ಟ್ ಸೆಂಟರ್ಸ್ ಅಂತ ಹೇಳಿದ್ದಾರೆ. ಸರ್ ಅಂದ್ರೆ ಈಗ ಥಿಯೇಟರ್ ಸೆಟಪ್ ಬಗ್ಗೆ ನಾವು ಈಗ ಕೇಳಿದ್ರಲ್ಲ ಸರ್, ಅಂದ್ರೆ ಫಸ್ಟ್ ನಾವು ಪ್ಲಾನ್ ಮಾಡಿದ್ರೆ ಇದೊಂದು ರಂಗಭೂಮಿ ತಂಡದಿಂದ ಆಗ್ತಿರೋ ಸಿನಿಮಾ ಆಗಿದ್ರಿಂದ ಅವ್ರ ತಲೆನ ಒಂದಿದೆ. ಅಂದ್ರೆ ಎಕ್ಸಾಂಪಲ್ ನಾವ್ ಒಂದಷ್ಟು ಜನಕ್ಕೆ ರೀಚ್ ಮಾಡ್ತೀವಿ. ಈಗ ನಮ್ ಸಬ್ಜೆಕ್ಟ್ ಈಗ ನಮ್ ಇದನ್ನ ಎಲ್ಲಾ ಕಡೆ ರಿಲೀಸ್ ಮಾಡಿ ಎಲ್ಲಾ ಕಡೆ ಓಡಾಡೋದಕ್ಕಿಂತ ಕಂಟೆಂಟ್ ಓರಿಯೆಂಟೆಡ್ ಅದ್ರಲ್ಲೂ ಹೊಸಬ್ರು ಮಾಡ್ತಿರೋ ತರ ಸಿನಿಮಾಗಳು ಅನ್ನೋ ತರ ಕನ್ಸಿಡರ್ ಆಗೋದ್ರಿಂದ ಫಸ್ಟ್ ವೀಕ್ ಅಲ್ಲಿ ಒಂದ್ ಸ್ವಲ್ಪ ಕಡಿಮೆ ಥಿಯೇಟರ್ಗಳು ಇಟ್ಕೊಂಡು ಅಲ್ಲಿ ಚೆನ್ನಾಗಿ ವರ್ಕ್ ಆದಂಗೆ ಸೆಕೆಂಡ್ ವೀಕ್ ಪ್ಲಾನ್, ಥರ್ಡ್ ವೀಕ್ ಪ್ಲಾನ್, ಈ ತರ ಒಂದ್ 3-4 ವೀಕ್ ಪ್ಲಾನ್ ಮಾಡಿ ಇಟ್ಕೊಂಡಿದ್ವಿ. ಸೊ ಹಂಗಾಗಿ ನಂಬರ್ ಆಫ್ ಥಿಯೇಟರ್ಸ್ ಕಡಿಮೆಯಿಂದ ಸ್ಟಾರ್ಟ್ ಮಾಡ್ಕೊಂತ ಇದ್ವಿ.
ಸರ್ ಚಿರತೆ ಇಂಪಾರ್ಟೆನ್ಸ್ ಅಂದ್ರೆ ಅದೇ ಈಗ ಟೈಮ್ ಲೂಪ್ ಅಂತ ಹೇಳ್ತಾ ಇದೀವಲ್ಲ, ಈಗ ತುಂಬಾ ಕಾಸ್ಟ್ಲಿಯೆಸ್ಟ್ ವರ್ಲ್ಡ್ ಅಲ್ಲಿ ಟೈಮ್ ಏನೆ, ಅದ್ ಮತ್ತೆ ರಿಪೀಟ್ ಮಾಡಕ್ ಆಗಲ್ಲ ಅನ್ನೋ ತರ. ಈ ಕಥೆಯಲ್ಲಿ ಒಂದು ಸನ್ನಿವೇಶ ನಡೆಯುತ್ತೆ, ಒಂದ್ 2-3 ತುಂಬಾ ಇಂಪಾರ್ಟೆಂಟ್ ವಿಚಾರಗಳು. ಅದೇ ಟ್ರೈಲರ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಈಗ ಎಕ್ಸಾಂಪಲ್ ಬಾವಿ ಈಜೊಡೆಯಕ್ಕೆ ಹೋದಾಗ ಒಬ್ಬ ಸತ್ತೋಗ್ತಾನೆ, ಆ ತರದೊಂದು ವಿಚಾರ. ಅದೇ ಒಂದು ಇದ್ರಲ್ಲಿ ಈ ಮಾಗಡಿ ರೂಟ್ ಮತ್ತೆ ಕುಣಿಗಲ್ ಕಡೆ ಎಲ್ಲ ಈಗಲೂ ಸಿಕ್ಕಾಪಟ್ಟೆ ಚಿರತೆ ಕಾಟ. ಅದೇ ಅವಾಗ ಏನಾದ್ರು ಒಂದ್ ಮ್ಯಾಟರ್ಸ್ ಬರ್ತಾನೆ ಇರ್ತವೆ, 1-2 ತಿಂಗಳು 3 ತಿಂಗಳು ಒಂದೊಂದಾದ್ರೂ ಏನಾದ್ರು ವಿಷಯಗಳು ಬರ್ತವೆ. ಸೊ ಆ ತರ ಒಂದ್ ಹಳ್ಳಿ ಅಂತ ಅನ್ಕೊಳ್ಳೋಣ. ಈಗ ಶಾಲಿವನ ಸುತ್ತಮುತ್ತ ಆ ತರದೊಂದು ಇದಿರುತ್ತೆ. ಆ ಟೈಮು ಕಥೆಯಲ್ಲಿ ಚೇಂಜ್ ಮಾಡಕ್ ಹೋದಂಗ್ ತುಂಬಾ ದೊಡ್ಡ ಪ್ರಾಬ್ಲಮ್ಗಳು ಆಗ್ತಾ ಇರುತ್ತೆ. ಸೊ ಆ ಚಿರತೆ ಅಲ್ಲಿವರೆಗೂ ಈ ಎಕ್ಸಾಂಪಲ್ ದನಕರು ಅಥವಾ ಆಡು ಕುರಿ ಈ ತರದ ತಿಂತ ಕಾಟ ಕೊಡ್ತಾ ಇರುತ್ತೆ ಆ ಶಾಲಿವನ ಹಳ್ಳಿಗೆ. ಸೊ ಅಲ್ಲಿ ಏನೋ ಒಂದು ಚೇಂಜ್ ಆದಾಗ ಅದು ಮ್ಯಾನ್ ಈಟರ್ ಆಗಿ ಕನ್ವರ್ಟ್ ಆದ್ರೆ ಏನು ಅನ್ನೋದು ಒಂದು, ಅಂದ್ರೆ ಈ ತರದೆಲ್ಲ ತುಂಬಾ ಚಿಕ್ಕ ವಿಷಯಗಳು ಇದನ್ನ ಟ್ರೈಲರ್ ಅಲ್ಲಿ ಬಂದು ಹೋಗಿರೋದು ಇದು ಸರ್. ಕಾಲಘಟ್ಟ ಇದು ಒಂದೇನಾ at present? ಮ್ಯಾಮ್ ಹೌದು. ಈ ಕಾಲಘಟ್ಟದಲ್ಲಿ ನಡೀತಿರೋ ತರ ಕಥೆ. ಎರಡು ಕಾಲಘಟ್ಟ ಏನಿಲ್ಲ? ಇಲ್ಲ ಒಂದೇ ಒಂದೇ ಒಂದು ನಿಮಿಷ. ಸಂಕಲನಕಾರ ಉಜ್ವಲ್ ಬಂದಿದ್ದಾರೆ, ದಯಮಾಡಿ ಅವರು ವೇದಿಕೆ ಬರ್ಬೇಕಂತ ಕೇಳ್ಕೊಳ್ತೀನಿ. ಕ್ಷಮಿಸಿ, ಧನ್ಯವಾದ. ಸರ್, ಮಂಡ್ಯ ಅಂದ್ರೆ ಸೌತ್ ಕರ್ನಾಟಕ. ಈಗ ಹಾಸನ, ಮಂಡ್ಯ, ತುಮಕೂರು ಈ ಮಧ್ಯದಲ್ಲಿ ನಡೆಯೋ ತರ, ಅಂದ್ರೆ ಎಲ್ಲಾ ತರ ಕ್ಯಾರೆಕ್ಟರ್ಗಳು ಇದಾವೆ. ಸೊ ಹಂಗಾಗಿ ಹಳೆ ಸ್ಲ್ಯಾಂಗ್, ನಮ್ಮ ಹಳೆ ಮೈಸೂರು ಸ್ಲ್ಯಾಂಗ್ ಅನ್ಬೋದು. ಮ್ಯಾಮ್ ಇಲ್ಲ, ನನ್ ಥಿಯೇಟರ್ ಮಾಡ್ಬೇಕಂತ ಇಷ್ಟ ಇತ್ತು. ಬಟ್ ಫಸ್ಟ್ ಟೈಮ್ ಇಲ್ಲೆಲ್ಲ ಪರಿಚಯ ಆಗಿ ಇದೇ ಶಾಲಿವನ ಶಕೆ ಇದು ಮೋಷನ್ ಪೋಸ್ಟರ್ ರಿಲೀಸ್ ಮಾಡಿದ್ದೇನೆ ಫಸ್ಟ್ ಟೈಮ್ ರಂಗಭೂಮಿ ಸ್ಟೇಜ್ ಅಂತಿದ್ದು. ನನ್ ಮುಂಚೆಯಿಂದನೂ ಶಾರ್ಟ್ ಫಿಲ್ಮ್ ತರ ಎಲ್ಲ ಮಾಡ್ತಾ ಇದ್ದೆ ಮ್ಯಾಮ್, ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗಿಂದನು. ಸೊ ಅದಾದ್ಮೇಲೆ ಫಸ್ಟ್ ಇದಲ್ಲೇನೆ ಒಂದ್ ಕತೆ ಹೇಳ ಅಂತ ಫಸ್ಟ್ ಫೀಚರ್ ಫಿಲಮ್ ಸ್ಟಾರ್ಟ್ ಮಾಡಿದ್ದೆ. ಕಾಲೇಜ್ ಟೈಮ್ಸ್ ಅಲ್ಲಿ ಮಾಡ್ತಾ ಇದ್ದೆ. ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರ್. ಮೇಡಮ್, ಕಾಲಘಟ್ಟ ಕೇಳಿದ್ರೆ ಪ್ರಾಬ್ಲಿ ಇದು ಒಂದು 4-5 ದಿನ ಅಷ್ಟೇ ಈ ಕತೆ ಆಗುತ್ತೆ. ಇದೇ ಕಾಲಘಟ್ಟ 4-5 ದಿನಗಳ ಒಳಗಡೆ ನಡೆಯುವಂತ ಕಥೆ ಇದು. ಅದು ಇವತ್ತಿನ ಕಾಲಘಟ್ಟನೇ ಇದು. ಸರ್, ಈಗ ಶಂಖ ಅನ್ನೋದು ಒಂದು ಮೈಥಾಲಜಿಕಲ್ ಆಬ್ಜೆಕ್ಟ್ ಅಂತ ಹೇಳಿದ್ನಲ್ಲ, ಎಲಿಮೆಂಟ್ ತರ ಯೂಸ್ ಮಾಡಿದೀನಿ ಅಂತ. ಸೊ ಅದನ್ನು ಎಕ್ಸಾಂಪಲ್ ಈಗ ಟೈಮ್ ಲೂಪ್ ಅಂದ್ರೆ ರಿಪೀಟ್ ಆಗುತ್ತೆ ಆ ದಿನ ಅಂತ ಹೇಳ್ತೀವಲ್ಲ, ಆ ರಿಪೀಟ್ ಆಗಕ್ಕೆ ರೀಸನ್ ಆಗಿರುತ್ತೆ ಆ ಶಂಖ. ಮೇ ಬಿ ಮಾತಾಡ್ಕೊಂಡು ಕತೆ ಹೇಳ್ಬಿಡ್ತೀನಿ ಅನ್ನೋದು ಭಯ, ಹಂಗೆ ಕಂಟ್ರೋಲ್ ಮಾಡ್ಕೊಂಡು ಹೇಳ್ತೀನಿ. ಈಗ ಶಂಖ ಅನ್ನೋದು ಈಗ ಎಲ್ಲ ಹೆಂಗೆ ನೋಡು, ತಿರುಪತಿ ತಿಮ್ಮಪ್ಪನ ಕೈಲಿಂದ ಹಿಡಿದು ನಮ್ಗೆ ಎಲ್ಲಿಂದ ಎಲ್ಲೇ ನೋಡ್ರು ಶಂಖ ಅನ್ನೋದು ಒಂದು ಆಬ್ಜೆಕ್ಟ್. ನಾವು ದೇವಸ್ಥಾನಗಳ ಮೇಲೆ ಇರೋ ಕೆತ್ತಿರೋ ಇದ್ರಲ್ಲಿ ಆಗ್ಬೋದು, ಪ್ರತಿ ರೀಸನ್ಗೂ ಶಂಖ ಇದೆ. ಮಹಾಭಾರತದಲ್ಲಿ ಕೃಷ್ಣ ಯೂಸ್ ಮಾಡೋದಾಗ್ಬೋದು. ಶಂಖ ಊದ್ದಾಗ ವೈಬ್ರೇಷನ್ ಅದರಿಂದ ಬರುತ್ತಲ್ಲ ಸೌಂಡ್, ಆ ಸೌಂಡ್ ವೈಬ್ರೇಷನ್ ಎಲ್ಲಾ ತರ ಶಕ್ತಿ ಇದೆ. ಸೊ ಆ ಮೈಥಾಲಜಿ ಕಥೆ ನಾವು ಬ್ರಹ್ಮಂದ್ ಏನ್ ತಗೋತಾ ಇದ್ವಲ್ಲ, ಅದ್ರ ಅಲ್ಲೊಂದು ತುಂಬಾ ಮೇಜರ್ ಪಾಯಿಂಟ್ ಇದೆ. ಆ ರೀಸನ್ಗೆ ಆ ಶಂಖ ಯೂಸ್ ಮಾಡ್ತಾ ಇದೆ ಸರ್. ಈ ಖುಷಿ ಪಡ್ತಾರೆ ಅನ್ಸುತ್ತೆ ಸರ್ ಮೋಸ್ಟ್ಲಿ. ಅಲ್ಲ, ಇಷ್ಟ ಆಗುತ್ತೆ ಅದ್ರದವ್ರು 4 ಜನ ಟ್ರೈಲರ್ ಎಲ್ಲ ನೋಡಿ ಇಷ್ಟಪಟ್ಟಿದ್ದಾರೆ. ಹಂಗಾಗಿ ಇಲ್ಲ ಸರ್, ಅಂದ್ರೆ ಆ ವರ್ಕ್ ನಾವ್ ಹೆಂಗ್ ಮಾಡಿರೋದು ಅಂದ್ರೆ ಸ್ಟಾಕ್ಸ್ ಪರ್ಚೇಸ್ ಮಾಡಿದೀವಿ. ಒಂದೊಂದ್ ಶಾರ್ಟ್ ಅಲ್ಲಿ CG ಚಿರತೆನೂ ಇದೆ. ಇನ್ ಕೆಲವು ಒಂದೊಂದ್ ಶಾರ್ಟ್ಸ್ ಅಲ್ಲಿ ಎಕ್ಸಾಂಪಲ್ ಒಂದ್ ಸ್ಟಾಕ್ ಪರ್ಚೇಸ್ ಮಾಡಿ ನಾವು ಅದನ್ನ ನಮ್ಮೂರ್ ನೇಟಿವಿಟಿಗೆ ಬ್ಯಾಕ್ ಗ್ರೌಂಡ್ ಗಳು ಚೇಂಜ್ ಮಾಡಿ ಅದನ್ನ CG ಮಾಡಿ ಈ ತರ ಎಲ್ಲ ವರ್ಕ್ ಮಾಡಿದೀವಿ ಸರ್. ಮಾಡಲ್ ಚಿರತೆ ಮಾಡಲ್ ಪರ್ಚೇಸ್ ಮಾಡಿ ಕೆಲವು ಫುಟೇಜಸ್ ಇವಾಗ ನಾವು ಪರ್ಚೇಸ್ ಮಾಡಿ ಬಳಸ್ಕೋಬಹುದು. ಅದು ನ್ಯಾಷನಲ್ ಜಿಯೋಗ್ರಫಿಕ್ ಅದು ಇಟ್ಸ್ ಆಥರೈಸ್ಡ್ ಅಥೆಂಟಿಕೇಟೆಡ್ ಪರ್ಚೇಸ್. ಅನಿಮಲ್ ಬೋರ್ಡ್ ಪರ್ಮಿಷನ್ ಇದೆ, ಅದೆಲ್ಲ ತಗೊಂಡಿದ್ದೀವಿ. ಆ ಸ್ಟಾಕ್ ಜೊತೆಗೆ ಬರುತ್ತೆ. ಸೊ ಹಾಗಾಗಿ ನಾವು ಶೂಟ್ ಮಾಡಿರೋದಿಲ್ಲ. ಶೂಟ್ ಮಾಡಿರೋದೇ ನಾವು ನಾನೇ ಕೇಳೋದಿದ್ದೆ, ತಾವುಗಳೇ ಕೇಳೋದಿದ್ದೆ. ಧನ್ಯವಾದ. ಮಾಧ್ಯಮ ಮಿತ್ರರೆಲ್ಲರಿಗೂ ನಮಸ್ಕಾರ. ಶಾಲಿವಾಹನ ಶಕೆಯ ಬಹುಶಃ ನಾನೇ ಸೀನಿಯರ್ ಆಕ್ಟರ್ ಅನ್ಸುತ್ತೆ. ಸೀನಿಯರ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಶೈಲೇಶ್ ನನ್ನ ಕ್ಲಾಸ್ಮೇಟ್. ಸೊ ಆ ದೃಷ್ಟಿಯಲ್ಲಿ ನಾವು ಸಮಾನ ವಯಸ್ಕರು. ಈ ಸಿನಿಮಾದಲ್ಲಿ ಒಂದು ದೊಡ್ಡ ಯುವ
ತಂಡ ಇದು, ಲಿಟ್ರಲಿ ಇನ್ ಆಲ್ ಸೆನ್ಸಸ್ ಒಂದು ಯುವಕರ ತಂಡ. ಕಥೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೊಂಡಿದ್ರು, ಮತ್ತೆ ಪಾತ್ರ ನನಗೆ ಹೇಳಿದ ಪಾತ್ರ ಕೂಡ ಬಹಳ ವಿಭಿನ್ನವಾಗಿತ್ತು. ನಾನಿವರೆಗೂ ಅಂತಹ ಪಾತ್ರ ಮಾಡಿರ್ಲಿಲ್ಲ. ಒಬ್ಬ ಮುಸಲ್ಮಾನ ದಬರೇಸ್ ಅಂತಾರೆ, ನವಿಲ್ಗರಿ ಇಟ್ಕೊಂಡು ಅಂಗಡಿಗಳಿಗೆ ಧೂಪ ಹಾಕ್ತಾ ಹೋಗಿ ಮಕ್ಕಳಿಗೆ ಮಂತ್ರ ಹಾಕೋದು, ಈ ತರದ ಒಂದು ಪಾತ್ರ. ಬಟ್ ಕಥೆಗೆ ಒಂದು ಗಟ್ಟಿಯಾದ ತಿರುವನ್ನ ಕೊಡುವಂತ ಒಂದು ಪಾತ್ರ ಮಾಡಿದ್ದೀನಿ. ತುಂಬಾ ಖುಷಿಯಾಗಿದ್ದು ಸ್ನೇಹಿತ ನಿರ್ಮಾಪಕರು, ಸಿನಿಮಾ ಅನ್ನೋದು ನಮ್ಮ ರಂಗತಂಡ ಅನ್ನೋದು ಇಡೀ ಟೀಮೇ ಆಗಿತ್ತು. ನಮ್ಮ ರಂಗತಂಡ, ನಾನು ಯಾವ್ದೋ ನಾಟಕದ ಶೋಗೆ ಹೋಗಿದ್ದೀನಿ ಅಂತಲೇ ಅನ್ನಿಸ್ತಾ ಇತ್ತು. ಆಮೇಲೆ ಪಾತ್ರ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ನಾನು ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ನಂದು ಸೀನ್ ಆದ್ಮೇಲೆ ಬೇರೆ ಶಾರ್ಟ್ಸ್ ಎಲ್ಲ ತಗೊಳಕ್ ಎಲ್ರು ಹೊರಟೋಗಿದ್ರು. ನಾನು ಅಲ್ಲೇ ಮರದ ಕೆಳಗೆ ಕೂತಿದ್ದೆ. ಸುಮಾರು ಹೆಂಗಸರು ಅವ್ರ ಮಕ್ಳಿಗೆ ಮಂತ್ರ ಹಾಕ್ಸಕ್ಕೆ, ಧೂಪ ಹಾಕ್ಸಕ್ಕೆಲ್ಲ ಬಂದು ಕೊಟ್ಬಿಟ್ಟೋದ್ರು. ಸೊ ಆ ಮಟ್ಟಕ್ಕೆ ನಾನು ಈ ಪಾತ್ರವಾಗಿದ್ದೀನಿ, ಪರವಾಗಿಲ್ಲ ಅಂತಲೂ ಖುಷಿ ಪಟ್ಟೆ. ಬಹಳ ಖುಷಿಯಿಂದ ಮಾಡಿದಂತ ಪಾತ್ರ, ಮತ್ತೆ ಒಳ್ಳೆ ಕತೆ, ತುಂಬಾ ಇಂಟ್ರೆಸ್ಟಿಂಗ್ ಆದ ಕತೆ. ಸೊ ಹಾಗಾಗಿ ಬಹಳ ನಿರೀಕ್ಷೆ ಇದೆ. ಇದು ಟೈಮ್ ಟ್ರಾವೆಲ್ದು ಕಾಲಘಟ್ಟ ಅಂತಂದ್ರೆ, ಈ ಘಟ್ಟ ಅಂತಂದ್ರೆ 500 ವರ್ಷಗಳ ಹಿಂದೆ ಹೋಗಿ ಮತ್ತೆ ಬರೋದು, ಈ ತರದ ಟೈಮ್ ಟ್ರಾವೆಲ್ ಸಿನಿಮಾಗಳು ಇಂಡಿಯಾದಲ್ಲಿ ಆಗಿವೆ. ಮತ್ತೆ ವೆಸ್ಟ್ ಅಲ್ಲಿ ನೋಡಿದಾಗ ಆ ಟೈಮ್ ಟ್ರಾವೆಲ್ ನ ಒಂದು ಮೀಟರ್ ಇಟ್ಕೊಂಡು, ಅಂದ್ರೆ ವರ್ಷಗಟ್ಲೆ ಹಿಂದೆ ಮುಂದೆ ಹೋಗುವಂತ ಸಿನಿಮಾಗಳಾಗಿದೆ. ಇದು ಆ ಥರದ್ದಲ್ಲ. ಇಲ್ಲಿ ಅಲ್ಲಲ್ಲೇ ಆಗಾಗಲೇ ಹಿಂದೆ ಮುಂದೆ ಆಗುವಂತ, ಮತ್ತೆ ಯಾವುದೋ ಒಂದು ಘಟ್ಟಕ್ಕೆ ಬಂದು ಆಯ್ಕೆ ಬೇರೆ ಆದಾಗ ಏನಾಗಬಹುದಿತ್ತು ಅನ್ನುವ ಕುತೂಹಲಕಾರ ತಿರುವುಗಳು ಇರುವಂತಹ ಕತೆ. ಮತ್ತೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಇದನ್ನ ಅರ್ಥ ಮಾಡಿಸ್ಲಿಕ್ಕೆ, ಅಂದ್ರೆ ಟೈಮ್ ಟ್ರಾವೆಲ್ ನ ಅರ್ಥ ಮಾಡಿಸ್ಲಿಕ್ಕೆ ತುಂಬಾ ಟೆಕ್ನಿಕಲ್ ಆದ ಏನನ್ನೂ ಉಪಯೋಗಿಸದೆ ಸಾಮಾನ್ಯರಿಗೂ ಅರ್ಥ ಆಗುವ ಹಾಗೆ ಆ ಟೈಮ್ ಟ್ರಾವೆಲ್ ಆಗಿರೋದೇ ಒಂದು ದೊಡ್ಡ USP ಈ ಸಿನಿಮಾಗೆ ಅಂತ ಅನ್ಸದೆ ನನಗೆ. ಯಾಕಂದ್ರೆ ಒಂದು ಟೈಮ್ ಟ್ರಾವೆಲ್ ಈ ತರದ್ದೆಲ್ಲ ಸಿನಿಮಾಗಳು ಮಾಡಿದಾಗ ಪ್ರೇಕ್ಷಕರ ಬುದ್ಧಿವಂತಿಕೆಗೆ ನಾವು ಸವಾಲ್ ಹಾಕ್ತಿರ್ತೀವಿ. ಇದು ಅರ್ಥ ಆಯ್ತಾ, ಹಿಂಗ್ ಮಾಡಿದೀವಿ, ಗೊತ್ತಾಯ್ತಾ ನಿಮ್ಗೆ ಅಂತ. ಅದು ಯಾವುದನ್ನು ಹೇಳದೆ ಬಹಳ ಸರಳವಾಗಿ ಹಿಂದೆ ಮುಂದೆ ಹೋಗ್ತಿದೀವಿ ಅನ್ನೋದನ್ನ ರಿಜಿಸ್ಟರ್ ಮಾಡುವಂತ ಪ್ರಯತ್ನ ಈ ಕಥೆಲಾಗಿದೆ ಅಂತ ಅನ್ಸುತ್ತೆ. ಇಲ್ಲ, ನೆಗೆಟಿವ್ ಪಾತ್ರ ಅಂತಲ್ಲ, ಬಟ್ ನಾನು ಹಾಗೆ ಮಾಡೋದ್ರಿಂದ ಕತೆಗೊಂದು ದೊಡ್ಡ ತಿರುವು ಸಿಗುತ್ತೆ. ದರ್ಬೇಸ್ ನಾವು ಬೈಗಳ ಅಂತ ಮಾಡ್ಕೊಂಡಿದೀವಿ, ದರ್ಬೇಶಿ ನನ್ ಮಗನೇ ಅಂತೆಲ್ಲ ಬೈತೀವಲ್ಲ, ಅದು ಇದರಿಂದ ಬಂದಿರೋದು. ದರ್ಬೇಸ್ ಅಂತಾರೆ ಅವ್ರನ್ನ. ಅವರು ಆಕ್ಚುಲಿ ಒಳ್ಳೇದಕ್ಕಾಗಿ ಆ ಧೂಪನ ಇದ್ ಮಾಡ್ತಾ ಅದ್ರ ಮೂಲಕ ಅವ್ರಿಗೆ ತಿರುಗ್ತಿರ್ತಾರ ಅವರು. ಸೊ ದರ್ಬೇಸಿ ತರ ತಿರುಗ್ತಿದ್ಯಾ ಅಂತಾರ ಅದು ಬೇಸಿಕಲಿ. ಮೂಲ ಡಾರ್ವಿಶ್ ಅನ್ನೋ ಪದದಿಂದ ಬಂದಿರುತ್ತದು. ಡಾರ್ವಿಶ್ ಅನ್ನೋ ಪದದಿಂದ ಡಾರ್ವಿಶ್ ಬಂದು ದರ್ಬೇಸ್ ಆಗಿ ನಮಗೆ ದರ್ಬೇಸಿ ಅಂತೀವಲ್ಲ. ಡಾರ್ವಿಶ್ ಯಾವ ಲ್ಯಾಂಗ್ವೇಜ್? ಇಂಗ್ಲಿಷ್ ಲ್ಯಾಟಿನ್ ಇಂಗ್ಲಿಷ್. ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಹಳ್ಳಿ ಸೊಗಡಲ್ಲಿ ಭೂಬಯ್ಯ ಅನ್ನೋ ತರ ಅದು ಹೆಸರು, ಆ ಪಾತ್ರದ ಹೆಸರು ಭೂಬಯ್ಯ. ಅವನ್ ಬೇಸಿಕಲಿ ದರ್ಬೇಸ್. ಸಂಕಲನ ಒಂದು ಇದರಲ್ಲಿ ಚಾಲೆಂಜ್ ಆಗುವಂತದ್ದು ಒಂದು ಆಸ್ಪೆಕ್ಟ್ ಇದ್ದಿರ್ಬೋದು. ಸಂಕಲನದ ಬಗ್ಗೆ ಏನ್ ಹೇಳ್ತಾರೆ? ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಹೇಳಿದ್ರು ಸಂಕಲನ ಎಷ್ಟು ಇಂಪಾರ್ಟೆಂಟ್ ಅಂತ. ಥ್ಯಾಂಕ್ ಯು ಸರ್. ಎಲ್ಲರೂ ಸುಮಾರು ಕಡೆ ಮರ್ತೋಗ್ಬಿಟ್ಟಿರ್ತಾರೆ, ಸಂಕಲನ ಎಲ್ಲೋ ಲಾಸ್ಟಲ್ಲಿ ಬಂದ್ಬಿಡೋರುತ್ತೆ ಕೆಲವೊಂದ್ಸತಿ. ಸೊ ಸಮ್ವೇರ್ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ, ಅಂದರೆ ಸ್ಪೆಷಲಿ ಇವಾಗ ರೀಸೆಂಟಾಗಿ ಮಾಡಿದ ಒಂದಷ್ಟು ಹಿಂದಿನ ಸಿನಿಮಾಗಳಲ್ಲಿ ಸಂಕಲನ ಯಾಕೆ ಅಷ್ಟೊಂದು ಮುಖ್ಯ ಆಗ್ತಿದೆ ಅನ್ನೋದು ಈ ನಡುವೆ ಎಲ್ರಿಗೂ ಗೊತ್ತಾಗ್ತಿದೆ. ಅಂದರೆ ಎಷ್ಟು ಮುಖ್ಯ ಅಂತನ್ನೋದು, ಅಂದರೆ ಒಂದು ಎಲೆ ಎಲ್ಲೋ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಅದು ಎಡಿಟ್ರು ಫಾಲ್ಟು ಅಂತ ಅಂದ್ಬಿಡ್ತಾರೆ. ಸೊ ಇದ್ರ ಹಿಂದೆ ಧರಣಿ ಮಂಡಲ ಮಧ್ಯದೊಳಗೆ ಮಾಡಿದಾಗ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡ್ತಾ ಹೋಗಿದ್ದೀರಾ ಅನ್ನೋ ಒಂದು ಕಾಂಪ್ಲಿಮೆಂಟ್ ಮೇಲೆ ನನಗೆ ಈ ಸಿನಿಮಾ ಸಿಕ್ತು ಅಂತ ಹೇಳ್ಬೋದು. ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗಿರೀಶ್ಗಾಗಲಿ ಅಥವಾ ಶೈಲೇಶ್ ಅವ್ರಿಗೆ. ನಾವು ಯಾವಾಗಲೂ ಅನ್ಕೊಂತಿರ್ತೀವಿ, ಅಂದರೆ ಯಾರಾದರೂ ಬಂದು ನಾನು ಚಿತ್ರರಂಗಕ್ಕೆ ಬರಬೇಕು ಅಂತಂದರೆ ಫಸ್ಟ್ ಏನು ಮಾಡಬೇಕು ಅಂತ, ಹೋಗಿ ನಾಟಕಕ್ಕೆ ಸೇರ್ಕೊ ಅಂತಾರೆ ಎಲ್ಲರೂ.
ಸೊ ಸಮ್ವೇರ್ ನಾಟಕ ಮಾಡ್ತಾ ಮಾಡ್ತಾ ಅಲ್ಲಿಂದ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿ ಈ ತರ ಹೊಸಬ್ರುಗಳಿಗೆ ಒಂದಷ್ಟು ಜನಕ್ಕೆ ಅವಕಾಶ ಕೊಡಬೇಕು ಅಂತ ಈ ಸಿನಿಮಾ ಮಾಡಿರೋದ್ರಲ್ಲಿ, ಆಮೇಲೆ ಹಲವಾರು ಎಲ್ಲರೂ ನಾಟಕದಲ್ಲಿ ಕೆಲಸ ಮಾಡಿರುವಂಥವ್ರೆ ಈ ಚಿತ್ರದಲ್ಲಿ ಮಾಡಿರೋದು, ಅದೊಂದು ಖುಷಿಯಾದ ಇದು. ಸುಮ್ಮನೆ ಯಾರೋ ಬಂದ್ರು ಇವ್ರದೊಂದು ಇದು ಅಂತ ಅಂದ್ಬಿಟ್ಟು ಆ ಥರದ್ದಿಲ್ಲ. ಸೊ ಎಲ್ಲರೂ ಈ ನಾಟಕದಲ್ಲಿ ಮಣ್ಣು ಹೊತ್ತಿರೋರೆ ಅಲ್ಲಿಂದ ಕೆಲಸ ಮಾಡಿಕೊಂಡು ಇವತ್ತಿಗೆ ಒಂದು ಸಿನಿಮಾ ಮಾಡಿದ್ದಾರೆ. ಎಲ್ರಿಗೂ ಒಂದು ಖುಷಿ ಇದೆ. ನಾನು ಒಬ್ಬ ಅಂದ್ರೆ ಹಿಂದೆ ನಾಟಕದಿಂದ ಬಂದಿರೋನು ಅಂತ ಹೇಳೋದಕ್ಕೆ ಖುಷಿ ಪಡ್ತೀನಿ. ಒಬ್ಬ ಸಂಕಲನಕಾರ ಅಂದ್ರೆ ಇವಾಗ ಟ್ರೈಲರ್ ನೋಡಿದಾಗ ನಿಮ್ಗೆ ಗೊತ್ತಿರುತ್ತೆ ವರ್ಕ್ ಏನಾಗಿದೆ ಅಂತ ಅನ್ನೋದು. ಆಮೇಲೆ ತುಂಬಾ ಕಾಂಪ್ಲಿಕೇಟ್ ಮಾಡುವಂತ ಸಬ್ಜೆಕ್ಟ್ ಏನಾಗಿರಲ್ಲ. ನನಗೆ ಟೈಮ್ ಲೂಪ್ ಅಂತ ಹೇಳಿದ ತಕ್ಷಣ ಗಿರೀಶು ತುಂಬಾ ಹಿಂಗೆ ಹಾಗೆ ಹೀಗೆ ಸುಮಾರು ಡಿಸ್ಕಷನ್ಸ್ಗಳಾಗೋದು. ಒಂದೇ ಉತ್ತರ ಕೊಟ್ಟಿದ್ದು. ಒಂದು ಎಕ್ಸಾಂಪಲ್ ಹೇಳ್ಬೋದು ಅಂತಂದ್ರೆ, ಒಂದು ಮೊಮ್ಮಗು, ಒಂದು ಅಜ್ಜಿ. ಇವಾಗ ಇರೋ ಮೊಮ್ಮಕ್ಕಳೆಲ್ಲ ಹೇಗೆ ಅಂದ್ರೆ ಟಾಪ್ ಕ್ಲಾಸ್ ಎಲ್ಲ ಅವೆಂಜರ್ಸ್ ನೋಡ್ಕೊಂಡು ಬರೆದ್ಬಿಟ್ಟಿರ್ತಾರೆ. ಅಜ್ಜಿಗೆ ಅರ್ಥ ಆಗಿರಲ್ಲ ಅಂತ ಅನ್ಸುತ್ತೆ. ಅವಾಗ ಅಜ್ಜಿ ಕೂಡ ಅರ್ಥ ಆಗ್ಬೇಕಿದು, ಮೊಮ್ಮಗು ಕೂಡ ಅರ್ಥ ಆಗ್ಬೇಕು. ಈ ಎರಡು ಏಜ್ ಗ್ರೂಪ್ ಇದೆಯಲ್ಲ, ಚಿಕ್ಕ ವಯಸ್ಸಿಂದ ವಯಸ್ಸಾದವ್ರಿಗೆ ಅಷ್ಟು ಜನಕ್ಕೂ ಗೊತ್ತಾಗ್ಬೇಕು ಈ ಕತೆ ಏನು ಅನ್ನೋದು. ಅಂದ್ರೆ ಸುಮಾರು ಇವಾಗ ಟೈಮ್ ಲೂಪ್ ಆ ಥರದ್ದೆಲ್ಲ ಅಂತಂದಾಗ ಕೆಲವೊಬ್ರುಗಳಿಗೆ ಇದು ಹೇಗಾಗತ್ತೆ ಅದು ಹೇಗಾಗತ್ತೆ ಅನ್ನೋದು ಒಂದು ಪ್ರಶ್ನೆ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಬಟ್ ಈ ಸಿನಿಮಾ ನೋಡಿದಾಗ ಅದೆಲ್ಲದಕ್ಕೂ ಒಂದು ಪ್ರಾಪರ್ ಆನ್ಸರ್ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇಷ್ಟು ದಿನ ನಾವು ನಮ್ಮ ಸಿನಿಮಾ ಅಂತ ಅಂದ್ಕೊಂಡು ಇದನ್ನ ಇಲ್ಲಿವರೆಗೂ ತಗೊಂಡ್ಬಂದಿದೀವಿ. ಇನ್ನು ಮುಂದೆ ಇದು ನಿಮ್ಗಳ ಸಿನಿಮಾ, ನೀವು ಇದನ್ನ ಇಲ್ಲಿಂದ ಮುಂದೆ ತಗೊಂಡೋಗಿ ಒಂದು ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಸುಮಾರು ವರ್ಷನ್ಸ್ಗಳಾಯ್ತು ಸರ್. ಅಂದ್ರೆ ಡಬ್ಬಿಂಗ್ಗೆ ಆದ್ಮೇಲೆ ಒಂದೂವರೆ ತಿಂಗಳು ಕೆಲಸ ಮಾಡಿ ಮತ್ತೆ ಅದಕ್ಕೆ ಮ್ಯೂಸಿಕ್ ಮಾಡಿಸಿ ಮತ್ತೆ ಅದಕ್ಕೆ ಅಂದ್ರೆ ತುಂಬಾ ರಿಸರ್ಚ್ ಪ್ಯಾಟರ್ನ್ಗಳು ಸುಮಾರು ಆಗಿದೆ. ಒಂದು 3-3.5 ತಿಂಗಳು ಮೇಲೆ ಮಾಡಿದ್ದೀನಿ ನಾನು. ಇಲ್ಲ ಆ ಥರದ್ದು ಏನಿಲ್ಲ ಸರ್. ಅಂದ್ರೆ ನಾನು ಅದೇ ಹೇಳಿದ್ನಲ್ಲ, ತುಂಬಾ ಕಾಂಪ್ಲಿಕೇಟ್ ಮಾಡುವಂಥದ್ದು ಏನಿಲ್ಲ. ತುಂಬಾ ನೀಟಾಗಿ ಕತೆ ಹೇಳ್ಕೊಂಡು ಹೋಗ್ತೀವಿ, ಹೀಗಾಗತ್ತೆ ಅಂತಾನೆ. ತುಂಬಾ ಅದರಲ್ಲಿ ಕನ್ಫ್ಯೂಷನ್ ಸ್ಟೇಟ್ಸ್ ಅಂತ ಯಾವುದು ನಾವು ಏನು ಕ್ರಿಯೇಟ್ ಮಾಡಿಲ್ಲ. 2 hour 12 ನಿಮಿಷ ಸರ್. ಧನ್ಯವಾದಗಳು. ಚಿತ್ರದ ನಾಯಕಿ ಸುಪ್ರೀತಾ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ರಿಗೂ ನನ್ನ ನಮಸ್ಕಾರಗಳು. ಅಂಡ್ ಒಂದು ಸಾರಿಯಿಂದ ಸ್ಟಾರ್ಟ್ ಮಾಡ್ತೀನಿ, ಬಿಕಾಸ್ ನಾನು ತಡವಾಗಿ ಬಂದೆ, ಟ್ರಾಫಿಕ್ ಇಂದ ಲೇಟ್ ಆಯಿತು. ಐ ಆಮ್ ಸಾರಿ ಫಾರ್ ದ್ಯಾಟ್. ಶಾಲಿವಾಹನ ಶಕೆ ಆ ಹೆಸರಲ್ಲೇ ಇದೆ, ಒಂದು ಯುನೀಕ್ನೆಸ್ ಇದೆ, ಒಂದು ಕ್ರಿಯೇಟಿವಿಟಿ ಇದೆ ಅಂತಾನೆ ಹೇಳ್ಬೋದು ಆ ಹೆಸರಿಂದಾನೆ. ಈ ಸಿನಿಮಾ ಬಂದು ಒಂದು ಫ್ರೆಶ್ ಬ್ರೆತ್ ಆಫ್ ಏರ್ ಅಂತ ಹೇಳ್ಬೋದು. ಬಿಕಾಸ್ ಮಾಮೂಲಿ ಕತೆ ಆಗಿಲ್ಲ, ಇದು ಒಂದು ತುಂಬಾ ಯುನೀಕ್ ಆಗಿರೋ ಕತೆ. ಒಂದು ಇಮ್ಯಾಜಿನೇಷನ್ ಇಟ್ಕೊಂಡು ನಮ್ಮ ಕನ್ನಡ ಜನಕ್ಕೆ ಹತ್ರ ಆಗುವಂತ ಕತೆ. ಟೈಮ್ ಟ್ರಾವೆಲ್, ಟೈಮ್ ಲೂಪ್ ಅದೆಲ್ಲಾನು ನಾವು ವೆಸ್ಟಲ್ಲಿ ನೋಡಿರ್ತೀವಿ, ಇಂಗ್ಲಿಷ್ ಸಿನಿಮಾಸ್ ಅಲ್ಲಿ ನೋಡಿರ್ತೀವಿ. ಅದನ್ನ ನಮ್ ಕನ್ನಡಕ್ಕೆ ತಂದಾಗ ಕನ್ನಡ ಜನಕ್ಕೆ ಅರ್ಥ ಆಗ್ಬೇಕು, ಅವ್ರಿಗೆ ಕನೆಕ್ಟ್ ಆಗ್ಬೇಕು. ಸೊ ಅಲ್ಲಿ ಒಂದು ಹಳ್ಳಿ ಸೊಗಡನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಈ ಕಥೆನ ಮಾಡ್ಕೊಂಡಿದ್ದಾರೆ ಗಿರೀಶ್ ಅವರು. ಥ್ಯಾಂಕ್ ಯು ಗಿರೀಶ್ ಅವರೇ, ನನ್ನ ಚೂಸ್ ಮಾಡಿದ್ದಕ್ಕೆ ಸಿನಿಮಾಗೆ. ಮತ್ತೆ ಯಾವಾಗ್ಲೂ ನಾವು ಅನ್ಕೊಂತಿರ್ತೀವಿ ನಮ್ ಲೈಫಲ್ಲಿ ಒಂದು 2 ಅಂದ್ರೆ ಲೈಕ್ ಏನೋ ಒಂದು ಘಟನೆ ಆಗಿರತ್ತೆ, ಇನ್ನೊಂದು ಚಾನ್ಸ್ ಸಿಕ್ಕಿದ್ರೆ ನಾನು ಅದನ್ನ ಇನ್ನೂ ಬೆಟರ್ ಆಗಿರ್ಬೋದಿತ್ತೇನೋ, ನಾನು ಬೆಟರ್ ಡಿಸಿಷನ್ ಮಾಡ್ತಿದ್ನೇನೋ ಅಂತ ಯಾವಾಗ್ಲೂ ಯೋಚನೆ ಮಾಡ್ತೀರಿ. ಆತರ ಯೋಚನೆ ಮಾಡ್ತಿರೋರು ಯಾರು ಇಲ್ಲ. ಸೊ ಆತರ ಒಂದು ನಿಮ್ಗೆ ಚಾನ್ಸ್ ಸಿಕ್ಕಿದಾಗ, ಮನುಷ್ಯ ಕಾಲನ ಬದಲಾಯಿಸೋ ಒಂದು ಪವರ್ ಸಿಕ್ಕಿದಾಗ ಅವನ್ ಏನೆಲ್ಲ ಮಾಡಬಹುದು, ಏನೆಲ್ಲ ಮಾಡ್ತಾನೆ, ಕಾಲ ಮನುಷ್ಯನ ಕೈಯಲ್ಲಿ ಇರುತ್ತಾ ಅಥವಾ ಅದು ಇನ್ನೊಂದು ತಪ್ಪಾಗುತ್ತಾ ಅಥವಾ ಅದು ಇನ್ನೊಂದು ಎಡವಟ್ ಆಗುತ್ತಾ ಅನ್ನೋದೇ ಈ ಕತೆ. ಈ ಕಥೆನಲ್ಲಿ ಎಲ್ಲಾನು ಇದೆ. ಒಂದು ಲವ್ ಸ್ಟೋರಿ ಇದೆ, ಎಮೋಷನ್ಸ್ ಇದೆ, ಒಂದು ಕಾಮಿಡಿ ಇದೆ, ಪ್ರತಿ ಒಂದು ಇದೆ. ಸೊ ಜನ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ ಈ ಸಿನಿಮಾನ ಅಂತ ನಾನು ನಂಬಿದ್ದೇನೆ. ನಾನು ಈ ಸಿನಿಮಾದಲ್ಲಿ ಒಂದು ಕಾಲೇಜ್ಗೆ ಹೋಗೋ ಹುಡುಗಿ, ಒಂದು ಕ್ಯೂಟ್ ಆಗಿ ಮುದ್ದಾಗಿ ಪೆದ್ದಾಗಿ ಇರುವಂತ ಹುಡುಗಿ. ಸೊ ಕಾಲೇಜ್ಗೆ ಹೋಗೋ ಹುಡುಗಿದು ಒಂದು ದಿನದಲ್ಲಿ ಏನೆಲ್ಲ ನಡೆಯುತ್ತೆ ಲೈಫ್ ನಲ್ಲಿ, ಅದು ರಿಪೀಟ್ ಆದ್ರೆ ಏನೆಲ್ಲ ಆಗತ್ತೆ, ಆ ಪವರ್ ಯಾರಿಗಿದೆ ಅದು ಸಿನಿಮಾದಲ್ಲಿ ನೋಡ್ಬೇಕು. ಅದ್ ನೀವು ಸಿನಿಮಾದಲ್ಲಿ ನೋಡ್ಬೇಕು. ನಾನ್ ಎಡ್ವರ್ಟ್ ಮಾಡ್ತೀನ ಅಥವಾ ಇವ್ರು ಎಡ್ವರ್ಟ್ ಮಾಡ್ತಾರ ಅಂತ. 1 ನಿಮಿಷ
ಛಾಯಾಗ್ರಹಣ ಮಾಡಿದಂತ ಅರುಣ್ ಸುರೇಶ್ ಅವ್ರು ದಯಮಾಡಿ ವೇದಿಕೆಗೆ ಬರಬೇಕು. ಸಾರಿ, ಕ್ಷಮಿಸಿ. ಕೇಳಿದ್ರೆ ಸರ್ ನೀವು ಸ್ವಲ್ಪ ಲೇಟ್ ಆಗಿ ಬಂದ್ರಿ, ಟ್ರೈಲರ್ ಎಲ್ಲ ನೋಡಾಗಿತ್ತು. ಇರೋಣ, ನಾನೇ ಹೇಳ್ಬಿಡ್ತೀನಿ. ಇವಾಗ ಸಿನಿಮಾಟೋಗ್ರಫಿ ಬಗ್ಗೆ ಏನ್ ಅನಿಸ್ತು, ಆಮೇಲೆ ಏನ್ ವರ್ಕ್ ಮಾಡಿದೀರ ಅನ್ನೋದು ಹೇಳಿ ಸರ್. ನಾನೇ ಹೇಳಿ. ಅರುಣ್ ಸರ್ ಬಂದು ಆಲ್ಮೋಸ್ಟ್ ಒಂದ್ ಅರ್ಧ ಇಂಡಸ್ಟ್ರಿಗೆ ಬಾನವಿ ಕ್ಯಾಪ್ಚರ್ಸ್ ಅಂದ್ರೆ ಏನು ಅನ್ನೋದು ಗೊತ್ತು ಇವತ್ತಿನ ದಿನ. ಸೊ ತುಂಬಾ ಜನ ಈ ತರ ಹೊಸ ತಂಡಗಳಿಗೂ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಒಂದಷ್ಟು ದೊಡ್ಡ ದೊಡ್ಡ ಬೇರೆ ಸಿನಿಮಾಗಳನ್ನು ಮಾಡಿದ್ದಾರೆ. ಈ ಪರ್ಟಿಕ್ಯುಲರ್ ಶಾಲಿವಾಹನ ಶಕೆ ಸಿನಿಮಾಟೋಗ್ರಫಿ ಬಗ್ಗೆ ಮಾತ್ರ ಮಾತಾಡೋಣ ಅಂದ್ರೆ ಆ ಪ್ಲಾನ್ ಆಗಿದೆ ಸ್ವಲ್ಪ ಬೇರೆ ತರ ಮಜಾ ಇದೆ. ಅಂದ್ರೆ ಸೆಕೆಂಡ್ ಲಾಕ್ಡೌನ್ ಟೈಮ್ ಅಲ್ಲಿ ಅವ್ರು ಫಸ್ಟ್ ಸ್ಟೋರಿ ಕೇಳಿದ್ದು. ಅದಾದ್ಮೇಲೆ ನಾವು ಫಿಲಂ ಸ್ಟಾರ್ಟ್ ಮಾಡೋ ಗ್ಯಾಪ್ ವರ್ಗು ಆಲ್ಮೋಸ್ಟ್ 1 year ಕಂಟಿನ್ಯೂಸ್ ಆಗಿ ಸಿಕ್ಕಿದಾಗೆಲ್ಲ ಬರೀ ಶಾರ್ಟ್ ಡಿಸ್ಕಷನ್ ಗಳೇ ನಡೀತಾ ಇತ್ತು. ಸೊ ಹಂಗಾಗಿ ಆಮೇಲೆ ಓವರ್ ಆಲ್ ಇವತ್ತೇನ್ ನೋಡ್ತಾ ಇದೀವಲ್ಲ ನಾವು ಫಿಲಮ್, ಆ 2 hour 12 ನಿಮಿಷ ಸಿನಿಮಾಲಿಂದ ಒಂದ್ 20 ದಿನ ಕಂಟಿನ್ಯೂಸ್ ಒಂದೇ ಹಳ್ಳಿಲಿ ಮಾಡ್ಕೊಂಡ್ ಬಂದಿರೋದು. ಸೊ 20 days ಕಂಪ್ಲೀಟ್ ಆ ಬಾವಿ ಒಳಗಡೆ ಶಾರ್ಟ್ಸ್ ಇಡೋ ಚಾಲೆಂಜಸ್ ಆಗ್ಬೋದು, ಆ ತರದೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸರ್ ಸಿನಿಮಾಟೋಗ್ರಫಿ. ಸರ್ ನಮ್ ಒಂದ್ ಕತೆ ಹೇಳ ಅಂದ್ರೆ ನಾನು ಫಸ್ಟ್ ಫಿಲ್ಮ್ ಮಾಡಿದಾಗ ನಾನು ಅದ್ರಲ್ಲಿ ಒಂದ್ 15 ನಿಮಿಷದ ಒಂದು ಆಕ್ಟಿಂಗ್ ಮಾಡಿದೆ. ಅದು 5 ಕತೆಗಳಿತ್ತು ಅದರಲ್ಲಿ. ಸೊ ಅಲ್ಲಿಂದ ಆ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಫುಲ್ ಫ್ಲೆಡ್ಜ್ ಫಿಲಮ್ ನ ಇದ್ ಮಾಡಿದ್ದು. ಆಮೇಲೆ ಇನ್ನೊಂದೇನಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಇದ್ದ ಅದು ಅಷ್ಟು ಕಾಂಪ್ಲಿಕೇಟ್ ಅನ್ಸಲ್ಲ ಸರ್. ಈಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ ರೈಟರ್ಸ್ ಆಗಿದಂತ ಪ್ರಶಾಂತ್ ವೈನ್ ಕೂಡ ಅವರು ಕೂಡ ಆಕ್ಟ್ ಮಾಡಿದ್ರು. ಸೊ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಭರತ್ ಅಂತ ಇದೇ ಸೈಡ್ ವಿಂಗ್ ತಂಡದಿಂದ. ಸೊ ಇವರೆಲ್ಲ ತುಂಬಾ ರಂಗಭೂಮಿ ಅಂದ್ರೆ ಡಿಸಿಪ್ಲಿನ್ ಅಂತ ಇರುತ್ತಲ್ಲ, ಸೊ ಆ ವಿಚಾರವಾಗಿ ತುಂಬಾ ನೀಟಾಗಿ ಪ್ರಿಪೇರ್ ಆಗಿರೋರು. ಸೊ ಅದು ಅಂತ ಏನ್ ಪ್ರಾಬ್ಲಮ್ ಆಗಿಲ್ಲ. ಆಮೇಲೆ ಶೂಟ್ ಮಾಡಿದ್ದು ನಮ್ದೇ ಊರಾಗಿರೋದ್ರಿಂದ ಸೊ ಎಲ್ಲಾ ತರ ಸಪೋರ್ಟ್ ಸಿಗ್ತಾ ಇತ್ತು ಸರ್. ಯಾವ್ದಕ್ಕೂ ಏನ್ ಟೆನ್ಷನ್ ಮಾಡ್ಕೊಂಡು ಏನ್ ಅರೇಂಜ್ ಆಗುತ್ತೆ ಅರೇಂಜ್ ಆಗಲ್ಲ ಈ ತರದ್ ಏನ್ ಇರ್ಲಿಲ್ಲ. ಸೊ ಹಂಗಾಗಿ ಸರ್ ಸಾಂಗ್ ಒಂದ್ ಸ್ನೀಕ್ ಪಿಕ್ ಸಾಂಗ್ ಇದೆ ಸಿನಿಮಾದಲ್ಲಿ, 2 ಬಿಗ್ ಸಾಂಗ್ ಇದೆ. ಅದೇ ರಿಲೀಸ್ ಅಂತ ಪ್ಲಾನ್ ಮಾಡ್ತಾ ಇಲ್ಲ ಸಾಂಗ್ಸ್ ನ, ಬಿಕಾಸ್ ಸ್ವಲ್ಪ ಕತೆ ಹೇಳುತ್ತೆ ಅದು ಲೈನ್ಸ್. ಸೊ ಹಂಗಾಗಿ ಅದನ್ನ ಸಿನಿಮಾದಲ್ಲಿ ಇಟ್ಕೊಂಡಿದ್ದೀವಿ. ನಾನು ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇರೋ ಶೈಲೇಂದ್ರ ಸರ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಸೈಡ್ ವಿಂಗ್ಸ್. ಯಾವ ಫೀಚರ್ ಫಿಲ್ಮ್ ಪ್ರೊಡ್ಯೂಸರ್ಸ್ಗಿಂತ ಕಡಿಮೆ ಇಲ್ಲ ಅನ್ನೋ ಹಾಗೆ ಸಿನಿಮಾನ ಮಾಡಿಕೊಟ್ಟಿದ್ದಾರೆ. ಮತ್ತೆ ಯೂಶಲಿ ಫಸ್ಟ್ ಟೈಮ್ ಪ್ರೊಡಕ್ಷನ್ ಅಂತ ಹೇಳಿದಾಗ ಸ್ವಲ್ಪ ಸೇಫ್ ಆಗಿರೋ ಒಂದು ಕಥೆ ಇರ್ಬೋದು, ಅಥವಾ ಒಂದು ಸೇಫ್ ಆಗಿರೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ತಾರೆ. ಬಟ್ ಇದರಲ್ಲಿ ಈ ಕಥೆನೇ ಒಂದು ಚಾಲೆಂಜಿಂಗ್ ಅಂತ ಹೇಳ್ಬೋದು. ಬಿಕಾಸ್ ಈ ಕತೆ ತುಂಬಾ ಸಿಂಪಲ್ ಆಗಿಲ್ಲ. ಇದು ನೀವು ತುಂಬಾ ಸಿಂಪಲ್ ಆಗಿದೆ ಅಂತ ಹೇಳ್ತಿದ್ದಾರೆ, ಬಟ್ ಸಿನಿಮಾ ನೋಡಿದಾಗ ಅನ್ಸುತ್ತೆ ಈ ಕತೆ ತುಂಬಾ ಸಿಂಪಲ್ ಆಗಿಲ್ಲ, ತುಂಬಾ ಚೆನ್ನಾಗಿ ತೋರಿಸಿದಾರಂತ. ಅಂಡ್ ಇದರಲ್ಲಿ ಒಂದು CG ವರ್ಕ್ ಇರ್ಬೋದು, ಆ ಚಿರತೆನ ತೋರ್ಸೋದಿರ್ಬೋದು, ತುಂಬಾ ನ್ಯಾಚುರಲ್ ಆಗಿ ತೋರಿಸ್ಬೇಕು. ಪ್ರತಿ ಒಂದು ಕ್ವಾಲಿಟಿನಲ್ಲಿ ಯಾವುದೇ ರೀತಿಯಾದ ಕಡಿಮೆ ಆಗದೆ ಇರೋ ಹಾಗೆ ಮಾಡಿಕೊಟ್ಟಿದ್ದಾರೆ. ಶೈಲೇಂದ್ರ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಡೀ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸರ್. ನಮ್ಮದೇ ನಿಮಿಷ ತಗೊಂಡು ಎಲ್ಲ ತಂತ್ರಜ್ಞಾನ ಅಟ್ಲೀಸ್ಟ್ ಹೆಸರು ಹೇಳ್ಬಿಡ್ತೀನಿ, ಇಲ್ಲಿ ಕರೆಯುವಂತ ಇದು ಮಾಡೋದಿಲ್ಲ ನಾನು. ಚಂದನ್ ಫಿಲನ್ಸ್ ಅವರ ಕುನಾಲ್ ಅವರು ದಯಮಾಡಿ ಬರ್ಬೇಕು, ಅವರಿಂದನೇ ಬೇಡ ಅಂತ ಸರ್. ಈಗಾಗಲೇ ಹೇಳಿದಾಗೆ ನಮ್ದೊಂದು ರಂಗಭೂಮಿ ತಂಡ, ಈ ತಂಡದಲ್ಲಿ ನಾವು ಪ್ರತ್ಯಕ್ಷವಾಗಿ ನಾವು ಇಷ್ಟು ಜನ ಕಾಣಿಸ್ತಾ ಇದ್ದೀವಿ ನಿಮಗೆ. ಅದ್ರ ಪರೋಕ್ಷವಾಗಿ ನಮ್ಮೆಲ್ಲರಿಗಿನ ಇನ್ನೂ ಹೆಚ್ಚಾಗಿ ಕೆಲಸ ಮಾಡಿರೋ ಒಂದು ದೊಡ್ಡ ತಂಡ ನನ್ನ ಬೆನ್ನೆಲುಬು ಇದೆ. ವಿತ್ ಆಲ್ ಯುವರ್ ಪರ್ಮಿಷನ್ಸ್ ನಾನು ಅವ್ರನ್ನ ಓಕೆ ರೈಟ್
ಕರೆಕ್ಟ್ ಆಗಿದೆ ಸುಂದರಣ್ಣ ಕರೆಕ್ಟ್ ಆಗಿದೆ ಡೌನ್ ಮಾಡಿ ಫೋನ್ ಡೌನ್ ಮಾಡು.